ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಸೋಲಾರ್ ಸಿಸ್ಟಮು ಮತ್ತು ಸೂರ್ಯನ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಪ್ಲಾನೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಪ್ಲಾನೆಟ್ಸ್ ಅಂದರೆ ಏನು? ಪ್ರಕಾಶ ಅಂದರೆ ಬೆಳಕು ರಹಿತ ಆಕಾಶಕಾಯಗಳಿಗೆ ಗ್ರಹಗಳೆನ್ನುವರು ಅಂದರೆ ಪ್ಲಾನೆಟ್ಸು. ಅದರಲ್ಲಿ ಬುಧ, ಶುಕ್ರ, ಭೂಮಿ, ಮಂಗಳ ಇವು ಅಂತರ್ಗ್ರಹಗಳು. ಇವು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿದ್ದು ಇವುಗಳ ಮೇಲ್ಭಾಗ ಘನ ರೂಪದಲ್ಲಿದ್ದು ಇವು ಗಾತ್ರದಲ್ಲಿ ಚಿಕ್ಕ ಗ್ರಹಗಳಾಗಿವೆ. ಗುರು, ಶನಿ, ಯುರೇನಸ್, ನೆಪ್ಚೂನ್ ಇವು ಬಾಹ್ಯ ಗ್ರಹಗಳು. ಇವು ಸೂರ್ಯನಿಗೆ ದೂರದಲ್ಲಿದ್ದು ಇವುಗಳ ಮೇಲ್ಭಾಗ ಅನಿಲ ರೂಪದಲ್ಲಿದ್ದು ಇವು ಗಾತ್ರದಲ್ಲಿ ದೊಡ್ಡ ಗ್ರಹಗಳಾಗಿವೆ. ಹಾಗಾದರೆ ಫಸ್ಟ್ ಒನ್ ನೋಡೋಣ, ಬುಧ ಗ್ರಹ. ಇದು ಸೌರವ್ಯೂಹದಲ್ಲಿನ ಅತಿ ಚಿಕ್ಕ ಗ್ರಹ ಹಾಗೂ ಸೂರ್ಯನಿಗೆ ಅತ್ಯಂತ ಸಮೀಪದ ಗ್ರಹ. ಇದರ ದೈನಂದಿನ ಚಲನೆ 56.8 ದಿನಗಳು ಮತ್ತು ವಾರ್ಷಿಕ ಚಲನೆ 88 ದಿನಗಳು. ಈ ಗ್ರಹವು ಅತಿ ಹೆಚ್ಚು ದೈನಂದಿನ ಉಷ್ಣಾಂಶದ ವ್ಯತ್ಯಾಸ ಹೊಂದಿರುವ ಗ್ರಹ. ಈ ಗ್ರಹದಲ್ಲಿ ಹಗಲು ಉಷ್ಣಾಂಶ 427 ಡಿಗ್ರಿ ಸೆಲ್ಸಿಯಸ್ಸು ಮತ್ತು ರಾತ್ರಿ ಅವಧಿಯಲ್ಲಿ ಉಷ್ಣಾಂಶ -185 ಡಿಗ್ರಿ. ಈ ಗ್ರಹ ಯಾವುದೇ ಉಪಗ್ರಹಗಳನ್ನು ಹೊಂದಿರುವುದಿಲ್ಲ ಮತ್ತು ಈ ಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನಿಲ ಕಂಡುಬರುತ್ತೆ. ಬುಧ ಗ್ರಹವು ಸೂರ್ಯನ ಸುತ್ತಲೂ ಅತಿ ವೇಗವಾಗಿ ಪ್ರದಕ್ಷಿಣೆ ಹಾಕುವ ಗ್ರಹ. ಇದಕ್ಕೆ ಮೆಸೆಂಜರ್ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ಬುಧ ಗ್ರಹ ಸೌರವ್ಯೂಹದಲ್ಲಿನ ಎರಡನೆಯ ಉಷ್ಣಗ್ರಹ, ಎರಡನೇ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಹಾಗೂ ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಇದಾಗಿದೆ. ಶುಕ್ರ ಗ್ರಹ ಅಂದರೆ ವೆನಸ್. ಇದು ಸೌರವ್ಯೂಹದಲ್ಲಿನ 6ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ. ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನ, ಪ್ರಜ್ವಲವಾಗಿ ಕಾಣುವ ಗ್ರಹ. ಇದಕ್ಕೆ ತುಂಬಾ ಹೆಸರಿದ್ದಾವೆ. ಮುಂಜಾನೆ ನಕ್ಷತ್ರ ಅಂತ ಕರೀತಾರೆ, ಸಂಜೆಯ ನಕ್ಷತ್ರ ಅಂತ ಕರೀತಾರೆ ಹಾಗೂ ಬೆಳ್ಳಿ ಚುಕ್ಕಿ ಅಂತಲೂ ಕರೀತಾರೆ. ಇದು ಸೂರ್ಯೋದಯಕ್ಕೆ ಮುಂಚೆ ಪೂರ್ವದಲ್ಲಿ ಮತ್ತು ಸೂರ್ಯಾಸ್ತದ ನಂತರ ಪಶ್ಚಿಮದಲ್ಲಿ ಕಾಣುವುದು. ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಹಾಕುವ ಗ್ರಹ. ಇದು ಹಿಮ್ಮುಖ ಚಲನೆ ಹೊಂದಿರುವ ಗ್ರಹ. ಶುಕ್ರ ಗ್ರಹದ ದೈನಂದಿನ ಚಲನೆ ಅವಧಿ 243 ದಿನಗಳು. ಶುಕ್ರ ಗ್ರಹ ತನ್ನ ಸುತ್ತಲೂ ಒಂದು ಸುತ್ತು ಹಾಕಲು ಗರಿಷ್ಠ ಅವಧಿ ತೆಗೆದುಕೊಳ್ಳುತ್ತದೆ. ಶುಕ್ರ ಗ್ರಹವು ಅತಿ ದೊಡ್ಡ ದಿನವನ್ನು ಹೊಂದಿದೆ. ಶುಕ್ರ ಗ್ರಹದ ವಾರ್ಷಿಕ ಚಲನೆ ಅವಧಿ 225 ದಿನಗಳು. ಈ ಗ್ರಹದಲ್ಲಿ ಮೊದಲು ವರ್ಷವಾಗುತ್ತದೆ, ನಂತರ ದಿನವಾಗುತ್ತದೆ. ಇದು ಭೂಮಿಗೆ ಸಮೀಪದ ಗ್ರಹ. ಇದು ಅತ್ಯಂತ ಉಷ್ಣವಾದ ಗ್ರಹ. ಇದರ ಆಕಾಶ ಕಿತ್ತಳೆ ಬಣ್ಣದಲ್ಲಿ ಕಾಣುವುದು. ಶುಕ್ರ ಗ್ರಹ ಹಾಗೂ ಭೂಗ್ರಹಗಳನ್ನು ಅವಳಿ ಗ್ರಹಗಳೆಂದು ಕರೆಯುತ್ತಾರೆ. ನೆಕ್ಸ್ಟು ನಮ್ಮ ಭೂಮಿ ಅಂದರೆ ಅರ್ತ್. ಇದು 5ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 3ನೇ ಸ್ಥಾನದಲ್ಲಿರುವ ಗ್ರಹ. ಭೂಮಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ. ಭೂಮಿಯ ಮೇಲಿನ ಸಾಗರ ಸಮುದ್ರಗಳು ನೀಲಿಯಾಗಿ ಕಾಣುವುದರಿಂದ ಇದಕ್ಕೆ ನೀಲಿ ಗ್ರಹ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಸಸ್ಯರಾಶಿಗಳು ಇರುವುದರಿಂದ ಹಸಿರು ಗ್ರಹ ಅಂತಲೂ ಕರೀತಾರೆ. ಹಾಗಾದರೆ ಇದರ ದೈನಂದಿನ ಚಲನೆ 23 ಗಂಟೆ 56 ನಿಮಿಷ 4 ಸೆಕೆಂಡ್ಗಳು. ಇದರ ವಾರ್ಷಿಕ ಚಲನೆ 365 ಕಾಲು ದಿನ. ಕ್ಲೇರ್ ಪ್ಯಾಟರ್ಸನ್ ಎಂಬಾತನು ಭೂಮಿಯ ಅಂದಾಜು ವಯಸ್ಸನ್ನು ಕಂಡುಹಿಡಿದಿರುವನು. ಇದು ಸೂರ್ಯನಿಂದ 149.6 ದಶಲಕ್ಷ ಅಂದರೆ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಒಬ್ಬ ವ್ಯಕ್ತಿಗೆ 25 ವರ್ಷಗಳಾದರೆ ಆ ವ್ಯಕ್ತಿಯು ಸೂರ್ಯನನ್ನು 25 ಸಾರಿ ಪ್ರದಕ್ಷಿಣೆ ಹಾಕಿರುವನು. ಏಪ್ರಿಲ್ 22ರಂದು ಭೂದಿನವನ್ನಾಗಿ ಆಚರಿಸುವರು. ಭೂಮಿ ಹಾಗೂ ಶುಕ್ರ ಗ್ರಹಗಳು ಅವಳಿ ಗ್ರಹಗಳಾಗಿವೆ. ಭೂಮಿಯಿಂದ ಹೆಚ್ಚು ಹೊಳೆಯುವ ನಕ್ಷತ್ರಗಳು ಸೂರ್ಯ, ಸಿರಿಯಸ್, ವೇಗಾ, ಕ್ಯಾನೋಪಸ್ ಹಾಗೂ ಕ್ಯಾಪೆಲಾ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಅಂದರೆ ಅದು ಚಂದ್ರ. ಚಂದ್ರ ಭೂಮಿಯಿಂದ 3,84,000 ಕಿಲೋಮೀಟರ್ ದೂರದಲ್ಲಿದೆ. ಚಂದ್ರನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸೆಲೆನಾಲಜಿ ಅಂತ ಕರಿತೀವಿ. ಚಂದ್ರನ ಬೆಳಕು ಭೂಮಿಗೆ ತಲುಪಲು 1 ಸೆಕೆಂಡ್ ಸಾಕು. ಚಂದ್ರನ 53% ಭಾಗ ಭೂಮಿಯಿಂದ ಕಾಣುವುದು. ಚಂದ್ರನು ಭೂಮಿಗೆ ಸಮೀಪ ಬರುವ ದಿನಕ್ಕೆ ಪೆರಿಜಿ ಅಂತ ಕರಿತೀವಿ. ಎಷ್ಟು ಹತ್ರ ಇರ್ತಾನಂದರೆ 3,64,000 ಕಿಲೋಮೀಟರು. ಚಂದ್ರನು ಭೂಮಿಯಿಂದ ದೂರ ಹೋಗುವ ದಿನಕ್ಕೆ ಅಪೋಜಿ ಅಂತ ಕರಿತೀವಿ. 4,06,000 ಕಿಲೋಮೀಟರ್ ದೂರದಲ್ಲಿರ್ತಾನೆ. ಚಂದ್ರನ ಮೂಲಕ ಅಂತರಿಕ್ಷ ನೋಡಿದಾಗ ಅಂತರಿಕ್ಷ ಕಪ್ಪು ಬಣ್ಣದಲ್ಲಿ ಕಾಣುವುದು ಅಂದರೆ ಬ್ಲ್ಯಾಕು. ಚಂದ್ರನ ಮೂಲಕ ಭೂಮಿಯನ್ನು ವೀಕ್ಷಿಸಿದಾಗ ಚೈನಾದ ಮಹಾಗೋಡೆ ಕಾಣಿಸುವುದು. ಎಷ್ಟು ನಿಜ ಅಂತ ಗೊತ್ತಿಲ್ಲ. ನೀಲ್ ಆರ್ಮ್ಸ್ಟ್ರಾಂಗು ಚಂದ್ರನ ಮೇಲೆ ಮೊಟ್ಟ ಮೊದಲು ಪಾದಾರ್ಪಣೆ ಮಾಡಿದವನು. ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿದ 2ನೇ ವ್ಯಕ್ತಿ ಎಡ್ವಿನ್ ಆಲ್ಡ್ರಿನ್. ಹಾಗಾದರೆ ಬ್ಲೂ ಮೂನ್, ರೆಡ್ ಮೂನ್, ಸೂಪರ್ ಮೂನ್. ಹಾಗಾದರೆ 3 ಚಂದ್ರಗಳಿದಾವ? ಇಲ್ಲ, ಇರೋದು ಒಂದೇ ಚಂದ್ರ. ಬ್ಲೂ ಮೂನ್ ಅಂದರೆ ವರ್ಷದ ಕೆಲವೊಂದು ತಿಂಗಳಲ್ಲಿ 2 ಹುಣ್ಣಿಮೆಗಳು ಸಂಭವಿಸುತ್ತವೆ. ತಿಂಗಳಿನ 2ನೇ ಹುಣ್ಣಿಮೆಯ ದಿನದಂದು
ಚಂದ್ರ ನೀಲಿಯಾಗಿ ಕಾಣಿಸುತ್ತದೆ. ಈ ವಿದ್ಯಮಾನಕ್ಕೆ ಬ್ಲೂ ಮೂನ್ ಅಂತ ಕರಿತೀವಿ. ಅಂದರೆ ಒಂದೇ ತಿಂಗಳಲ್ಲಿ 2 ಸರಿ ಹುಣ್ಣಿಮೆ ಆದರೆ ಅದು 2ನೇ ಹುಣ್ಣಿಮೆಯನ್ನು ಬ್ಲೂ ಮೂನ್ ಅಂತ ಕರಿತೀವಿ. ಕೆಂಪು ಚಂದ್ರ ಅಂದರೆ ರೆಡ್ ಮೂನ್ ಅಂದರೆ ಚಂದ್ರಗ್ರಹಣದ ಅವಧಿಯಲ್ಲಿ ಸೂರ್ಯನ ಕೆಂಪು ಬೆಳಕು ಚೆದುರುವಿಕೆಯಿಂದ ಚಂದ್ರನು ಕೆಂಪಾಗಿ ಕಾಣುವನು. ಈ ವಿದ್ಯಮಾನಕ್ಕೆ ರೆಡ್ ಮೂನ್ ಅಂತ ಕರಿತೀವಿ. ಹಾಗಾದರೆ ಸೂಪರ್ ಮೂನ್ ಅಂದರೆ ಪೆರೆಜಿ ಸ್ಥಾನದಲ್ಲಿರುವ, ಅಂದರೆ ಭೂಮಿಗೆ ಚಂದ್ರ ಹತ್ತಿರವಾಗಿರುವ ಸಮಯದಲ್ಲಿ ಹುಣ್ಣಿಮೆಯ ದಿನದಂದು ಚಂದ್ರ ಭೂಮಿಗೆ ಅತಿ ಸಮೀಪ ಬಂದಾಗ 10% 20% ದೊಡ್ಡ ಗಾತ್ರದಲ್ಲಿ ಕಾಣಿಸುವುದು. ಇದಕ್ಕೆ ನಾವು ಸೂಪರ್ ಮೂನ್ ಅಂತ ಕರಿತೀವಿ. ಮಂಗಳ ಗ್ರಹ ಅಂದರೆ ಕೆಂಪು ಗ್ರಹ ಅಂತಲೂ ಕರೀತಾರೆ, ಕುಜ ಗ್ರಹ ಅಂತಲೂ ಕರೀತಾರೆ. ಇದು 7ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 4ನೆಯ ಸ್ಥಾನದಲ್ಲಿರುವ ಗ್ರಹ. ಇದಕ್ಕೆ ಕೆಂಪು ಗ್ರಹ, ಕುಜ ಅಥವಾ ಅಂಗಾರು ಗ್ರಹ ಅಂತಲೂ ಕರೀತಾರೆ. ಇದು ಭೂಮಿಯನ್ನು ಹೋಲುವ ಗ್ರಹ. ಇದರ ದೈನಂದಿನ ಚಲನೆ 24 ಗಂಟೆ 6 ನಿಮಿಷಗಳು ಹಾಗೂ ಇದರ ವಾರ್ಷಿಕ ಚಲನೆ 687 ದಿನಗಳು. ಇದರ ವಾಯುಮಂಡಲದಲ್ಲಿ ಸಾರಜನಕ ಮತ್ತು ಆರ್ಗಾನ್ ಅನಿಲ ಪ್ರಧಾನವಾಗಿದೆ. ಇದಕ್ಕೆ 2 ಉಪಗ್ರಹಗಳಿವೆ. ಅವು ಯಾವುವು ಅಂದರೆ ಫೋಬೋಸ್ ಮತ್ತು ಡಿಮೋಸ್. ರಾತ್ರಿಯ ವೇಳೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ. ಭೂಮಿಯನ್ನು ಬಿಟ್ಟು ಮಾನವನಿಂದ ಅತಿ ಹೆಚ್ಚು ಶೋಧಿಸಲ್ಪಟ್ಟ ಗ್ರಹ ಇದೆ. ಮಂಗಳ ಗ್ರಹವನ್ನು ಗಾಡ್ ಆಫ್ ವಾರ್ ಅಂತಲೂ ಕರೀತಾರೆ. ಸೌರವ್ಯೂಹದಲ್ಲಿ ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ನಡುವಿನ ಕಕ್ಷೆಯಲ್ಲಿದೆ. ಮಾರ್ಸ್ ರೋಮನ್ನರ ಉಪದೇವತೆಯ ಹೆಸರು. ಇದು ಇವತ್ತಿನ ವಿಡಿಯೋ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಥವಾ ಅಂತರ್ಗ್ರಹಗಳ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.